ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಶ್ರೀರಂಗಪಟ್ಟಣ ಸರ್ಕಾರಿ ಆಸ್ಪತ್ರೆಯಲ್ಲಿ ನಕಲಿ ಬಿಲ್ ಅಕ್ರಮ ಆರೋಪ ಕೇಳಿಬಂದಿದೆ. ಅಕ್ರಮದ ಬಗ್ಗೆ ವರದಿ ಪ್ರಸಾರ ಮಾಡಿತ್ತು ಗ್ಯಾರಂಟಿ ನ್ಯೂಸ್ ವರದಿ ಬೆನ್ನಲ್ಲೇ ಎಚ್ಚೆತ್ತ ಆಸ್ಪತ್ರೆಯ ಆಡಳಿತ ಮಂಡಳಿ. ಶ್ರೀರಂಗಪಟ್ಟಣ ಸರ್ಕಾರಿ ಆಸ್ಪತ್ರೆಯಲ್ಲಿ ನಕಲಿ ಬಿಲ್ ಅಕ್ರಮ ಆರೋಪ ಕೇಳಿಬಂದಿದೆ. ಅಕ್ರಮದ ಬಗ್ಗೆ ವರದಿ ಪ್ರಸಾರ ಮಾಡಿದ್ವಿ ನಿಮ್ಮ ಗ್ಯಾರಂಟಿ ನ್ಯೂಸ್ ವರದಿ ಬೆನ್ನಲ್ಲೇ ಆಸ್ಪತ್ರೆಯ ಆಡಳಿತ ಮಂಡಳಿ ಎಚ್ಚೆತ್ತುಕೊಂಡಿದೆ. ಸರ್ಕಾರಕ್ಕೆ ವಂಚನೆ ಮಾಡಿದ್ದ 4 ಹೊರಗುತ್ತಿಗೆ ನೌಕರರನ್ನ ಅಮಾನತು ಮಾಡಿದೆ. ಕಂಪ್ಯೂಟರ್ ಆಪರೇಟರ್ಗಳಾದ ಸುಮಾ, ಅಶ್ವಿನಿ, ಅನುಷಾ ಅವರನ್ನ ಸಸ್ಪೆಂಡ್ ಮಾಡಿದೆ. ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಶ್ರೀಧರ್ ಈ ಆದೇಶವನ್ನ ಹೊರಡಿಸಿದ್ದಾರೆ. ಶ್ರೀರಂಗಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಈ ಒಂದು ಅಕ್ರಮ ನಡೆದಿರೋದು ನಕಲಿ ಬಿಲ್ ವಿಚಾರವಾಗಿ ಈ ಒಂದು ಅಕ್ರಮ ಮಾಡಿರೋದು. ಕಂಪ್ಯೂಟರ್ ಆಪರೇಟರ್ಗಳಾದ ಸುಮಾ, ಅಶ್ವಿನಿ, ಅನುಷಾ ಈ ಒಂದು ಅಕ್ರಮವನ್ನ ಮಾಡಿರೋದು. ಈ ಬಗ್ಗೆ ಗ್ಯಾರಂಟಿ ನ್ಯೂಸ್ ವರದಿಯನ್ನ ಪ್ರಸಾರ ಮಾಡಿತ್ತು ಅವರು ಮಾಡಿರುವಂತಹ ಅಕ್ರಮದ ಬಗ್ಗೆ. ಇನ್ನು ನ್ಯೂಸ್ ವರದಿ ಆದ ಬೆನ್ನಲ್ಲೇ ಆಸ್ಪತ್ರೆ ಆಡಳಿತ ಮಂಡಳಿ ಎಚ್ಚೆತ್ತುಕೊಂಡಿದೆ. ಯಾರು ಮೋಸ ಮಾಡಿದ್ದಾರೆ, ಅಕ್ರಮ ಮಾಡಿದ್ದಾರೆ ಅವರನ್ನ ಅಮಾನತು ಮಾಡಿದ್ದಾರೆ. ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಶ್ರೀಧರ್ ಅವರು ಈ ಆದೇಶವನ್ನ ಹೊರಡಿಸಿದ್ದಾರೆ. ಹೊರಗುತ್ತಿಗೆದಾರರು ಇವರು ಕಾಂಟ್ರಾಕ್ಟರ್ ಮೇಲೆ ತಗೊಂಡಿರುವಂತವರು ಸುಮಾ, ಅಶ್ವಿನಿ, ಅನುಷಾ ಅನ್ನೋರು ಒಂದು ನಕಲಿ ಬಿಲ್ ಮಾಡಿದ್ದಾರೆ. ಅಕ್ರಮ ಮಾಡಿ ಆಸ್ಪತ್ರೆಗೆ ವಂಚನೆ ಮಾಡಿದ್ದಾರೆ ಸಾಕಷ್ಟು ಮಟ್ಟದ ಹಣದಲ್ಲಿ. ಅದನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ ಪ್ರಸಾರ ಮಾಡಿದ್ವಿ ನಾವು. ಯಾವ ರೀತಿ ಅವರು ಅಕ್ರಮ ಮಾಡಿದ್ರು, ಯಾವ ರೀತಿ ನಕಲಿ ಬಿಲ್ ಮಾಡಿದ್ರು, ಎಲ್ಲಾ ವಿಚಾರವಾಗಿ ಸತತವಾಗಿ ಸುದ್ದಿ ಪ್ರಸಾರ ಮಾಡಿದ್ವಿ. ಆ ಒಂದು ಸುದ್ದಿ ಬೆನ್ನಲ್ಲೇ ಆಸ್ಪತ್ರೆ ಮಂಡಳಿ ಎಚ್ಚೆತ್ತುಕೊಂಡಿದೆ. ಅವರು ಮಾಡಿರುವಂತಹ ಅಕ್ರಮವನ್ನ ಕಂಡು ಈಗ ಅವರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಕಂಪ್ಯೂಟರ್ ಆಪರೇಟರ್ಗಳು ಇವರು ಸುಮಾ, ಅಶ್ವಿನಿ, ಅನುಷಾ ಅವರು ಅವರನ್ನ ಸಸ್ಪೆಂಡ್ ಮಾಡಿದ್ದಾರೆ ಮುಖ್ಯ ವೈದ್ಯಾಧಿಕಾರಿ ಶ್ರೀಧರ್ ಅವರು. ಸಾರ್ವಜನಿಕ ಹಾಸ್ಪಿಟಲ್ ಶ್ರೀರಂಗಪಟ್ಟಣ ಇಲ್ಲಿ ಒಂದು ಭ್ರಷ್ಟಾಚಾರ ನಡೆದಿದೆ ಅಂದ್ಬಿಟ್ಟು ಒಂದು ಸುತ್ತೋಲೆ ಹೊರಡಿಸಿರ್ತಾರೆ. ಭ್ರಷ್ಟಾಚಾರ ಅಂದ್ರೆ ಏನಿಲ್ಲ, ರೋಗಿಗಳಿಗೆ ಬೇರೆ ಸ್ಲಿಪ್ಪು ಮತ್ತೆ ಹಾಸ್ಪಿಟ್ಲಿಗೆ ಬೇರೆ ಸ್ಲಿಪ್ ಮಾಡಿ 150, 200, 300 ಕಲೆಕ್ಟ್ ಮಾಡ್ಕೊಂಡು ಹಾಸ್ಪಿಟ್ಲಲ್ಲಿ 50 ರೂಪಾಯಿ ಬಿಲ್ ಹಾಕಿ ಲೆಕ್ಕಕ್ಕೆ ತೋರಿಸ್ತಿರ್ತಾರೆ ಅಂತ ಒಂದು ಗಮನಕ್ಕೆ ಬಂದಿರುತ್ತೆ. ಅದ್ರ ಸಂಬಂಧವಾಗಿ ವೈದ್ಯಾಧಿಕಾರಿಗಳು ಸುತ್ತೋಲೆ ಹೊರಡಿಸಿರ್ತಾರೆ. ಆ ಸುತ್ತೋಲೆ ಏನು ಅಂತ ನಾವು ವಿಚಾರಿಸಕ್ಕೆ ಹೋದಾಗ ನಡೆದಿದೆ, ಅಷ್ಟು ನಡೆದಿದೆ. ಇದನ್ನು ಆರೋಗ್ಯ ರಕ್ಷಾ ಸಮಿತಿ ಅಧ್ಯಕ್ಷರು ಇಲ್ಲಿ MLA ಆಗಿರ್ತಾರೆ. MLA ಅವ್ರ ಗಮನಕ್ಕೆ ತಂದು ನಾವು ಇದನ್ನ ಕ್ರಮ ತಗೋತೀವಿ ಅಂತ ಹೇಳಿದ್ರೆ, ನಾವು ಕ್ರಮ ತಗೊಳ್ಳೋದು ಅವ್ರಿಗೆ ಫಸ್ಟು ನಡಿಬೇಕು. ಅವರ ರಕ್ಷಾ ಸಮಿತಿ ಅಧ್ಯಕ್ಷರು ನೀವು ಆಮೇಲೆ ಅದನ್ನು ಇದು ಮಾಡ್ಕೊಳ್ಳಿ. ಅವ್ರನ್ನ ಏನು 3 ಜನ 4 ಜನ ಅಂತ ಏನು ಹೇಳ್ತೀರಿ ಅವ್ರನ್ನ ಫಸ್ಟ್ ಅಮಾನತಲ್ಲಿ ಮಾಡಿ ಅದನ್ನು ನೀವು ಕಾರ್ಯರೂಪಕ್ಕೆ ತರಬೇಕು ಅಂತ ಕೇಳ್ಕೊಂಡು ಬಂದು ಇಲ್ಲಿ ಹಾಸ್ಪಿಟ್ಲಿಗೆ ಬಂದು ವೈದ್ಯಾಧಿಕಾರಿಗಳನ್ನ ವಿಚಾರಿಸಿದಾಗ ಈ ಸುತ್ತೋಲೆ ಹೊರಡಿಸಿರೋದು ಏನಕ್ಕೆ ಅಂತ ಕೇಳಿದಾಗ ಇಲ್ಲಿ ಅವ್ಯವಹಾರ ನಡೆದಿದೆ ಅಂತ ಅವ್ರ ಗಮನಕ್ಕೂ ಬಂದಿದೆ. ಅದನ್ನು ತಡವಾಗಿ ಏನಕ್ಕೆ ಇಲ್ಲಿ ತನಕ ನೀವು ಗಮನಕ್ಕೆ ಹರಿಸಲಿಲ್ಲ ಅಂತ ನಾವು ಕೇಳಿದಾಗ, ಇಲ್ಲ ಸರ್ ನಾವು ಈಗಾಗಲೇ ಸುತ್ತೋಲೆ ಹೊರಡಿಸಿದ್ದೀವಿ, ಇಲ್ಲಿಯ ಒಂದು ಕಮಿಟಿಯ ಅಧ್ಯಕ್ಷರ ಮೇರೆಗೆ ನಾವು ಅದನ್ನು ತಗೊಂಡು ಬಂದು ನಾನು ಇದನ್ನು ಮುಂದುವರಿಸ್ತೀವಿ ಅಂತ ಹೇಳಿದ್ದಾರೆ. ನಾವು ಅದಕ್ಕೆ ನಾವೇನು ಹೇಳ್ದೋ, ಈ ಆರೋಪವನ್ನು ಯಾರು ಮಾಡಿದ್ದೀರಾ ನೀವು ಅವರನ್ನು ಅಮಾನತಲ್ಲಿ ಇಡಿ ಅಂತ ನಾವು ಕೇಳ್ಕೊಂಡಿದ್ದೀವಿ. ಇಂಥ ಬಡ ರೋಗಿಗಳ ಆಸ್ಪತ್ರೆಗಳಲ್ಲಿ ಇಂಥ ಕೆಲಸಗಳನ್ನು ಮಾಡಿಕೊಡ್ದು ಇಲ್ಲಿ ಈ ತಾಲೂಕು ಆಡಳಿತ ಮತ್ತು ನಮ್ಮ ಈ ಶಾಸಕರು ಇದನ್ನು ಗಮನ ಹರಿಸಿ ಮುಂದೆ ಇಂಥ ಕೆಲಸಗಳು ಆಗಬಾರ್ದು ಅಂತ ನಾವು ಕೇಳ್ಕೊಳ್ತೀನಿ. ನಾನು BPL ಕಾರ್ಡ್ನವರಿಗೆ ಫ್ರೀ ಅಂತ ಹೇಳ್ತೀರಾ, ಇಲ್ಲಿ ಮತ್ತೆ ತುಂಬ 150 ರೂಪಾಯಿ ಹಣ ವಸೂಲಿ ಮಾಡ್ತಾ ಇದ್ದಾರೆ. ಮತ್ತು ಇಲ್ಲಿ ಆಗೋದೇ ಒಂದು ಬಿಲ್ಲು, ಆಗದೆ ಬೇರೆಯದೇ ಒಂದು ಬಿಲ್ಲು ಅಂತ ಗಮನಕ್ಕೆ ಬಂದಿದೆ. ಇದನ್ನು ಬೇಗ ನಾವು ಇಲ್ಲಿ ಆಡಳಿತ ಅಧಿಕಾರಿಗಳು ಮತ್ತು ಇದನ್ನೆಲ್ಲ ಇದು ಮಾಡಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ.